ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ದೀಪ ಯೂಟ್ಯೂಬ್ ಚಾನಲ್. ಈ ದಿನ ನಾವು ಈ ವಿಡಿಯೋದಲ್ಲಿ 6 ದಿನ 6 ಟಾಪಿಕ್ ಸಿವಿಲ್ PC ಎಕ್ಸಾಮ್ಗೆ 6 ದಿನ ಇದೆ. 70% ಸಿಲೆಬಸ್ ಕವರ್ ಆಗೋ 6 ಟಾಪಿಕ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. 6 ದಿನ ಇದೆ, ಇನ್ನೂ ಸ್ವಲ್ಪ ಓದಿದ್ದೀನಿ. ಹೇಗೆ ಭಯ ಪಡ್ತಾ ಇರೋ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಚಿಂತೆ ಬೇಡ. ಈ ದಿನ 6 ದಿನ ಇನ್ನು ಉಳಿದಿದೆ. ನಮಗೆ 6 ಟಾಪಿಕ್ 70% ಸಿಲೆಬಸ್ ಪಕ್ಕ ಕವರ್ ಆಗುತ್ತೆ. ಬನ್ನಿ ಯಾವ್ಯಾವ ಟಾಪಿಕ್ ಅಂತ ನೋಡೋಣ. ಮೊದಲನೇದಾಗಿ ಭಾರತೀಯ ಸಂವಿಧಾನ ನೋಡಿ. ಭಾರತೀಯ ಸಂವಿಧಾನ ಈ ಟಾಪಿಕ್ನ ಓದ್ಕೊಳ್ಳಿ. ಫಸ್ಟೇ ನೀವು ಭಾರತದ ಸಂವಿಧಾನದ ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯ, ರಾಜ್ಯ ನಿರ್ದೇಶಕ ತತ್ವ, ತಿದ್ದುಪಡಿ, ಭಾಗ ಮತ್ತು ಅನುಚ್ಛೇದಗಳು ಇವುಗಳ ಮೇಲೆ ನೀವೇನಾದರೂ ಒಂದು ದಿವಸ ಅಧ್ಯಯನ ಮಾಡಿ. ಒಂದು ಡೇ ಇದಕ್ಕಿಡಿ. ಫಸ್ಟ್ನೇ ದಿವಸ ಇನ್ನು 6 ದಿವಸ ಇದೆಯಲ್ಲ, 7ನೇ ದಿವಸಕ್ಕೆ ಎಕ್ಸಾಮು. ಇನ್ನು 6ನೇ ದಿವಸದಲ್ಲಿ ಫಸ್ಟ್ನೇ ದಿವಸ ಭಾರತೀಯ ಸಂವಿಧಾನ ಸಂಪೂರ್ಣ ಓದಿ. ಆದಷ್ಟು ಎಕ್ಸಾಮ್ ಪಾಯಿಂಟ್ ನನ್ನ ಹಿಂದಿನ ಕ್ಲಾಸ್ ಇದೆ ಸಂವಿಧಾನದ ಬಗ್ಗೆ, ಆ ಕ್ಲಾಸ್ ನೋಡಿ. ಅದರಿಂದ ತುಂಬ ಯೂಸ್ ಆಗುತ್ತೆ. ಮೂಲಭೂತ ಹಕ್ಕು, ಅದರ ವಿಧಿಗಳು, ಅವುಗಳನ್ನೆಲ್ಲ ಅಧ್ಯಯನ ಮಾಡಿದ್ಮೇಲೆ ಕರ್ತವ್ಯಗಳು 11 ಮತ್ತು 11 ಕರ್ತವ್ಯಗಳಿಗಾಗಿರುವ ತಿದ್ದುಪಡಿಗಳ ಬಗ್ಗೆ ತಿಳ್ಕೊಳ್ಳಿ. ಮತ್ತು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ, ತಿದ್ದುಪಡಿಗಳ ಬಗ್ಗೆ ಇಷ್ಟು ತಿಳ್ಕೊಂಡ್ರೆ ಸಂವಿಧಾನದ ಬಗ್ಗೆ ಸುಮಾರು 8ರಿಂದ 10 ಕ್ವಶನ್ ಬರ್ತವೆ. 8ರಿಂದ 10 ಕ್ವಶನ್ ಬರ್ತವೆ. ಮಿನಿಮಮ್ 8 ಅನ್ಕೊಬಿಡಿ ಸರ್. ಮಿನಿಮಮ್ 8 ಅಂದ್ಕೊಂಡ್ರು 8 ಕ್ವಶನ್ ಇಲ್ಲಿಂದ ಕವರ್ ಆಗುತ್ತೆ. ಆದಷ್ಟು ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಟಾಪಿಕ್ ಬನ್ನಿ. ನೆಕ್ಸ್ಟ್ ಟಾಪಿಕ್ ಇಂಡಿಯನ್ ಜಿಯೋಗ್ರಫಿ ಮತ್ತು ಕರ್ನಾಟಕನ್ ಜಿಯೋಗ್ರಫಿ. ನೋಡಿ, ಇಲ್ಲಿ ಹಿಮಾಲಯಸ್ ಬಗ್ಗೆ ತಿಳ್ಕೊಬೇಕಾಗ್ತದೆ. ಕರ್ನಾಟಕದ ಅತಿ ಎತ್ತರವಾದ ಮುಳ್ಳಯ್ಯನಗಿರಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಮತ್ತು ಡೆಕ್ಕನ್ ಪರ್ವತಗಳು, ಇದ್ರ ಬಗ್ಗೆ ತಿಳ್ಕೊಳ್ಳಿ. ರಿವರ್ಸ್ ಬಗ್ಗೆ, ರಿವರ್ ಸಿಸ್ಟಮ್, ಇಂದೂಸ್, ಗಂಗಾ, ನರ್ಮದಾ ಮತ್ತು ಕಾವೇರಿ, ಕೃಷ್ಣ, ಗೋದಾವರಿ. ಕೃಷ್ಣ ನೋಡಿ, ಇದು ಕೃಷ್ಣ ಬಗ್ಗೆ ಕೇಳೋ ಚಾನ್ಸಸ್ ತುಂಬ ಇದೆ. ನಮ್ಮದು ಕಾವೇರಿ, ನಮ್ಮ ಕರ್ನಾಟಕದ ತಲಕಾವೇರಿಯಲ್ಲಿ ಹುಟ್ಟುವ ಕಾವೇರಿ ನದಿ ಬಗ್ಗೆ ಕೇಳೋ ಚಾನ್ಸಸ್ ತುಂಬ ಇದೆ. ಇಲ್ಲಿ ಬ್ರಹ್ಮಪುತ್ರ ಇದೆ, ಅದ್ರ ಬಗ್ಗೆ ಕೇಳೋ ಚಾನ್ಸಸ್ಸು ಇದೆ. ಮತ್ತು ಮಣ್ಣುಗಳ ಬಗ್ಗೆ, ಕಪ್ಪು ಮಣ್ಣು, ಮೆಕ್ಕಲು ಮಣ್ಣು ಇತ್ಯಾದಿ, ಲ್ಯಾಟರೈಟ್ ಮಣ್ಣು, ಈ ಮಣ್ಣುಗಳ ಬಗ್ಗೆನೂ ಕೇಳೋ ಸಾಧ್ಯತೆ ತುಂಬ ಇರುತ್ತೆ. ಅದ್ರ ಬಗ್ಗೆ ನೋಡ್ಕೊಳ್ಳಿ. ಮತ್ತು ಈ ಇಂಡಿಯನ್ ಜಿಯೋಗ್ರಫಿ ಮತ್ತು ಕರ್ನಾಟಕನ್ ಜಿಯೋಗ್ರಫಿ ಚೆನ್ನಾಗಿ ಓದ್ಕೊಳ್ಳಿ. ಅದರಲ್ಲೂ ಕರ್ನಾಟಕ, ಎಕ್ಸ್ಪೆಷಲಿ ಕರ್ನಾಟಕನ್ ಜಿಯೋಗ್ರಫಿ ಚೆನ್ನಾಗಿ ಓದ್ಕೊಳ್ಳಿ. ಮುಂದೆ ಇದು ಎರಡನೇ ದಿನದ ಟಾಪಿಕ್ ಆಗ್ತದೆ. 6 ದಿನಗಳಲ್ಲಿ 2ನೇ ದಿನದ ಟಾಪಿಕ್ ಯಾವುದು ಅಂದರೆ ಇಂಡಿಯನ್ ಜಿಯೋಗ್ರಫಿ ಮತ್ತು ಕರ್ನಾಟಕನ್ ಜಿಯೋಗ್ರಫಿ. ಇದರಿಂದ ಸುಮಾರು 5-6 ಪ್ರಶ್ನೆ ಬರೋ ಸಾಧ್ಯತೆ ತುಂಬ ಇದೆ. ಬನ್ನಿ ನೆಕ್ಸ್ಟ್ 3ನೇ ದಿವಸದ 3ನೇ ಟಾಪಿಕ್ ನೋಡೋಣ. ಈಗ ಬನ್ನಿ 3ನೇ ದಿನದ 3ನೇ ಟಾಪಿಕ್ ನೋಡೋದಾದರೆ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇದು ಕೂಡ ಭಾರತದ ತಂತ್ರಜ್ಞಾನದ ಬಗ್ಗೆ ತಿಳ್ಕೊಬೇಕಾಗ್ತದೆ. ಮೊದಲೇನು ಸ್ವಲ್ಪ ಸಾಮಾನ್ಯ ವಿಜ್ಞಾನ ಇರ್ತೈತೆ, ಪ್ರಾಯೋಗಿಕ ವಿಜ್ಞಾನ, ಅವು ಆಮ್ಲಗಳು, ಪ್ರತ್ಯಾಮ್ಲಗಳು, ಇದ್ರ ಬಗ್ಗೆ ಓದಿ. ನಂತರ ಪರಿಸರ, ಎನ್ವಿರಾನ್ಮೆಂಟ್, ಇದ್ರ ಬಗ್ಗೆನೂ ಕೇಳೋ ಚಾನ್ಸಸ್ ಇದೆ. ಹುಲಿಗಳ ಸಂಖ್ಯೆ ಮತ್ತು ಅರಣ್ಯಗಳು, ಇಂಟರ್ನ್ಯಾಷನಲ್ ಫಾರೆಸ್ಟ್, ಅದ್ರ ಬಗ್ಗೆ ಕೇಳೋ. ಬಿಳಿಗಿರಿ ರಂಗನತಿಟ್ಟು, ಬನ್ನೇರುಘಟ್ಟ, ದಾಂಡೇಲಿ, ಭದ್ರಾ, ಈ ಅಂತಾರಾಷ್ಟ್ರೀಯ ಅರಣ್ಯಗಳ ಬಗ್ಗೆ ಕೇಳೋ ಚಾನ್ಸಸ್ ತುಂಬ ಇದೆ. ಮತ್ತೆ ನೋಡೋದಾದ್ರೆ ಇಲ್ಲಿ ನಮ್ಮದು ಭಾರತ ಒಂದು ಜೀವ ವೈವಿಧ್ಯಮಯ ಪ್ರಚಲಿತ ವಿಜ್ಞಾನ. ಯಾವ ಅಂತರಿಕ್ಷ ಸಂಶೋಧನೆ ಮಾಡಿದ್ರು, ಹವಾಮಾನ ಮುನ್ಸೂಚನೆ, ಜೈವಿಕ ತಂತ್ರಜ್ಞಾನ, ಡಿಜಿಟಲ್. ಇತ್ತೀಚಿನ ಭಾರತದಲ್ಲಿ ಡಿಜಿಟಲ್ ಕ್ರಾಂತಿ ಎದ್ದಿದೆ. ಡಿಜಿಟಲಲ್ಲಿ ಹಲವಾರು ಅಪ್ಡೇಟ್ಗಳಾಗಿದೆ, ಅದ್ರ ಬಗ್ಗೆ ನೋಡ್ಕೊಬೇಕು. ಟೆಕ್ ಹಬ್ ಕರ್ನಾಟಕದ ಸಂಶೋಧನೆ ಮತ್ತು ಆರ್ಥಿಕ ಬಂಡವಾಳ ಹೂಡಿಕೆ ಚೆನ್ನಾಗಿ ಮಾಡ್ತಾಯಿದೆ ಈಗ ಕರ್ನಾಟಕ, ಅದ್ರ ಬಗ್ಗೆ ತಿಳ್ಕೊಬೇಕಾಗ್ತದೆ. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಇದ್ರ ಬಗ್ಗೆನೂ ತಿಳ್ಕೊಬೇಕಾಗ್ತದೆ.
ಕರ್ನಾಟಕ ವಿಜ್ಞಾನ ನೀತಿಗಳು ಅವನ್ನೂ ನೀವು ತಿಳ್ಕೊಬೇಕಾಗ್ತದೆ. ಇದು 3ನೇ ದಿವಸದ 3ನೇ ಟಾಪಿಕ್ ಆಗಿರ್ತದೆ. ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. 4ನೇ ದಿವಸಕ್ಕೆ ಬಂದ್ಬಿಟ್ರೆ ಏನಪ್ಪ, ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್, ಮತ್ತು ಭಾರತ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು. ಇಲ್ಲಿ ನೋಡ್ಬೋದು ರಾಷ್ಟ್ರೀಯ ಮತ್ತು ರಾಜ್ಯದ ವಿದ್ಯಮಾನಗಳು. ನೋಡಿ ಇಲ್ಲಿ ರಾಷ್ಟ್ರೀಯ ವಿದ್ಯಮಾನಗಳೇನು, ಯಾವ್ಯಾವ ಒಪ್ಪಂದ, ಪ್ರಚಲಿತ ಸುಮಾರು 6 ತಿಂಗಳ ಹಿಂದಿನ ಪ್ರಚಲಿತ ಘಟನೆಗಳನ್ನ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಪ್ರಶಸ್ತಿಗಳು, ನಾಗರಿಕ ಪ್ರಶಸ್ತಿಗಳು, ಸಾಹಿತ್ಯಗಳು, ಕ್ರೀಡಾ ಪ್ರಶಸ್ತಿಗಳು, ಪ್ರಶಸ್ತಿ ಪುರಸ್ಕೃತ ಪ್ರದೇಶಗಳು, ಕರ್ನಾಟಕ ರಾಜ್ಯಕ್ಕೆ ಯಾವ್ಯಾವ ಪ್ರಶಸ್ತಿ ಬಂದಿದೆ, ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಶ್ರೀ, ಮತ್ತು ಆಸ್ಕರ್, ಅಂದರೆ ರೀಸೆಂಟಾಗಿ ಒಂದು 6 ತಿಂಗಳು ವರ್ಷ ಹಿಂದೆ ಹೋಗಿ ನೋಬೆಲ್ ಪ್ರಶಸ್ತಿ ಯಾರಿಗೆ ಕೊಟ್ಟಿದೆ, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಜ್ಞಾನ ತಿಳ್ಕೊಳ್ಬೇಕು. ಮತ್ತು ಮೊನ್ನೆ T20 ವರ್ಲ್ಡ್ ಕಪ್ ಆಯಿತು, ಯಾವ ತಂಡ ವಿಜೇತವಾಯಿತು, ಇಂಡಿಯಾ. ಈ ಥರ ಸ್ಪೋರ್ಟ್ಸು ಎಲ್ಲ ವಿಭಾಗದಲ್ಲೂ ಕರೆಂಟ್ ಅಫೇರ್ಸ್ನ ನೀವು ತಿಳ್ಕೊಬೇಕಾಗ್ತದೆ. ಮತ್ತು ಇಲ್ಲಿ ನೋಡಿದ್ರೆ ಆ ಜಾಗತಿಕ ವಿದ್ಯಮಾನಗಳು, ರಾಷ್ಟ್ರೀಯ ಒಪ್ಪಂದಗಳು, ಸಮ್ಮೇಳನಗಳು, G7, ಸಾರ್ಕ್ ಸಮ್ಮೇಳನ, ಬ್ರಿಕ್ಸ್ನ ಈ ವರ್ಷದ ಸಮ್ಮೇಳನ ಎಲ್ಲಿ ಸಭೆ ಸೇರಿತ್ತು ಅಂದರೆ ಭಾರತ. ಮತ್ತು ಜಾಗತಿಕ ಸಮಸ್ಯೆಗಳು, ಮೊನ್ನೆ ಯುದ್ಧ ಆಗಿದ್ದು ನೋಡಿ, ಅಮೇರಿಕ ಮತ್ತು ಇರಾನ್. ನಮಗೆ ಪೆಟ್ರೋಲು ಮತ್ತು ತೈಲಗಳ ಮೇಲೆ ಹೆಚ್ಚು ಕಷ್ಟ ಆಗಿದ್ದು ಆ ಯುದ್ಧದಿಂದ. ಈ ರೀತಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಇದು ಡೇ 4 ಆಗ್ತದೆ. ನಂತರ ಡೇ 5 ಏನು, 5ನೇ ದಿನದ 5ನೇ ಟಾಪಿಕ್ ಯಾವುದು ನೋಡೋಣ ಬನ್ನಿ. 5ನೇ ದಿನದ 5ನೇ ಟಾಪಿಕ್ ಯಾವುದು ಅಂದರೆ ಇಲ್ಲಿ ನೋಡಿ, 5ನೇ ದಿವಸದ 5ನೇ ಟಾಪಿಕ್ಕು ಭಾರತ ಮತ್ತು ಕರ್ನಾಟಕ ಇತಿಹಾಸ, ಇಂಡಿಯನ್ ಆ್ಯಂಡ್ ಕರ್ನಾಟಕನ್ ಹಿಸ್ಟ್ರಿ, ಪ್ರಾಚೀನ. ಇದರಲ್ಲಿ ಟಾಪಿಕ್ಗಳು ಯಾವುದಪ್ಪ, ಪ್ರಾಚೀನ ಭಾರತ ಮತ್ತು ಕರ್ನಾಟಕ. ಪ್ರಾಚೀನದ ಬಗ್ಗೆ ಕರ್ನಾಟಕ ಮತ್ತು ಭಾರತದ ಬಗ್ಗೆ ಅಧ್ಯಯನ ಮಾಡೋದು. ಸಮಕಾಲೀನ ಮತ್ತು ಮಧ್ಯಕಾಲೀನ ಭಾರತ, ಕರ್ನಾಟಕ ಮತ್ತು ಭಾರತ ಎರಡೂ ನೀವು ಓದಬೇಕಾಗ್ತದೆ. ಹೆಚ್ಚು ನೀವು ಕರ್ನಾಟಕಕ್ಕೆ ಫೋಕಸ್ ಕೊಟ್ಟರು ನೀವು ಏನೂ ತೊಂದರೆ ಆಗೋಲ್ಲ. ಮತ್ತು ಆಧುನಿಕ ಭಾರತ ಅಂದರೆ ನಮ್ಮ ಸ್ವಾತಂತ್ರ್ಯ ಹೋರಾಟ, ಈ ರಾಜರ ಆಳ್ವಿಕೆ, ಮೈಸೂರು ರಾಜರ ಆಳ್ವಿಕೆ, ಈ ಟೈಮ್ ಬಂದ್ಬಿಡ್ತದೆ. ಅದೇ ಕರ್ನಾಟಕನ್ ಹಿಸ್ಟ್ರಿ ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಈ 3 ಟಾಪಿಕ್ಗಳಿಗಿಂತ ನಮ್ಮ ಕರ್ನಾಟಕನ್ ಹಿಸ್ಟ್ರಿ ಈ KE ಅವರು ಜಾಸ್ತಿ ಕೇಳೋ ಚಾನ್ಸಸ್ ತುಂಬಾ ಇದೆ. ಅದಕ್ಕೋಸ್ಕರ ಕರ್ನಾಟಕ ಇತಿಹಾಸವನ್ನು ಹೆಚ್ಚು ಓದಿ. ಇದು 5ನೇ ದಿನದ 5ನೇ ಟಾಪಿಕ್ ಆಗ್ತದೆ. ಮುಂದಿನ 6ನೇ ದಿವಸಕ್ಕೆ ಹೋದರೆ ಬನ್ನಿ ನೋಡಿ, 6ನೇ ದಿನದ 6ನೇ ಟಾಪಿಕ್ ಅಪ್ಪ, ಅರ್ಥಶಾಸ್ತ್ರ ಮತ್ತು ಭಾರತ ಮತ್ತು ಕರ್ನಾಟಕ. ಅರ್ಥಶಾಸ್ತ್ರದ ಬಗ್ಗೆ, ಆರ್ಥಿಕತೆ ಬಗ್ಗೆ, ಬಜೆಟ್. ನೋಡಿ ಇಲ್ಲಿ ಬಜೆಟ್ ನೋಡ್ಬೋದು, ಕೇಂದ್ರ ಬಜೆಟ್, ರಾಜ್ಯ ಬಜೆಟ್ ಬೇರೆ ಇರ್ತದೆ, ಅದನ್ನು ನೋಡ್ಕೊಬೇಕು. ಬಜೆಟ್ನ ಪ್ರಕ್ರಿಯೆ, ಹಂಚಿಕೆ, ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಹಂಚಿಕೆ ಆಗಿದೆ. ಮತ್ತು ಬ್ಯಾಂಕಿಂಗ್, RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ತಿಳ್ಕೊಬೇಕಾಗ್ತದೆ ನೀವು. ವಾಣಿಜ್ಯ ಬ್ಯಾಂಕ್ಗಳು, ಕೆನರಾ, SBI, HDFC, ಈ ಬ್ಯಾಂಕ್ಗಳು, ಬ್ಯಾಂಕಿಂಗ್ ಸೇವೆ, UPI ಬಗ್ಗೆ ತಿಳ್ಕೊಬೇಕಾಗ್ತದೆ. ATM ಫುಲ್ ಫಾರ್ಮು, ಈ ಥರ ಅದ್ರ ಬಗ್ಗೆ ಒಂಚೂರು ನೋಡಿ. UPIನ 8 ರಾಷ್ಟ್ರಗಳು ಅಳವಡಿಕೆ ಮಾಡ್ಕೊಂಡಿದೆ. ಲೇಟೆಸ್ಟ್ ಯಾವುದು ಅಂದರೆ ಕತಾರ್, ಇದು ಇಂಪಾರ್ಟೆಂಟು. ಕತಾರ್ ಯಾವುದು UPIನ ಅಳವಡಿಸ್ಕೊಂಡಿದ್ದ ಲೇಟೆಸ್ಟ್ ದೇಶ ಅಂದರೆ ಕತಾರ್, ಇದನ್ನು ತಿಳ್ಕೊಳ್ಳಿ. ಇಲ್ಲಿ ನೇರ ತೆರಿಗೆ, GST ಬಗ್ಗೆ ತಿಳ್ಕೊಳ್ಳಿ. GST ಬಗ್ಗೆ ಒಂದು ಟ್ರಿಕ್ಕು ಇದೆ ನನ್ನ ಹತ್ರ. ಏನು ಅಂದರೆ GST ಬಗ್ಗೆ 1717 ಅಂತ ಗ್ಯಾಪ್ನ ಇಟ್ಕೊಳ್ಳಿ. ಏನು 1 ಅಂದರೆ 1ನೇ ತಾರೀಕು, ಎಷ್ಟನೇ ತಿಂಗಳು, 7ನೇ ತಿಂಗಳು 2017. GSTಯನ್ನು ಜಾರಿಗೆ ತಂದ ವರ್ಷ ದಿನಾಂಕ ಏನಾದರೂ ಕೇಳಿದ್ರೆ 1717 ಅಂತ ಗ್ಯಾಪ್ನ ಇಟ್ಕೊಳ್ಳಿ. ಇದು ಒಂದು ಟ್ರಿಕ್ಕು, ಓಕೆನಾ. GST ಬಗ್ಗೆ ಕೇಳಿದ್ದಾರೆ. ಮತ್ತು ಹಣಕಾಸು ಸಚಿವಾಲಯ, ಹಣಕಾಸು ಯೋಜನೆಗಳು. ಈಗಿನ ಹಣಕಾಸು ಮಂತ್ರಿ ಯಾರು, ಕೇಂದ್ರದಲ್ಲಿ ನಮ್ಮ ನಿರ್ಮಲಾ ಸೀತಾರಾಮ್, ಮತ್ತು ರಾಜ್ಯದಲ್ಲಿ DK ಶಿವಕುಮಾರ್ ಹತ್ರನೇ ಇದೆ. ಇದನ್ನು ನೀವು ತಿಳ್ಕೊಬೇಕಾಗುತ್ತದೆ ನೋಡಿ. ಇದೆಲ್ಲ 6 ದಿನಗಳಲ್ಲಿ 6 ಟಾಪಿಕ್. ಇದು ನನ್ನ ಕಾನ್ಸೆಪ್ಟು ನೋಡಿ. ಈ 6 ದಿನಗಳಲ್ಲಿ 6 ಟಾಪಿಕ್ನ ಓದ್ಕೊಂಡ್ರೆ 60% ಮಿನಿಮಮ್ ಸಿಲೆಬಸ್ ಕವರ್ ಆಗ್ತದೆ. ನೀವು ಅದಕ್ಕೇನು ಮಾಡಬೇಕು ಅಂದರೆ ಮಿನಿಮಮ್ 10 to 12 ಅವರ್ಸ್ ಓದಬೇಕಾಗ್ತದೆ ಡೈಲಿ.
ನೀವೇನು ಮಾಡಬೇಕು ಅಂದರೆ ದಿನಕ್ಕೆ 10 ಅವರ್ಸ್ ಓದಬೇಕಾಗ್ತದೆ. 10 to 12 ಅವರ್ಸ್. ನಾನು 6 ಟಾಪಿಕ್ ಹೇಳಿದ್ನಲ್ಲ, ಆಗ ಏನಾದರೂ ಈ ರೀತಿ ಓದಿಬಿಟ್ರೆ ನಿಮ್ಮ ಕಟ್ ಆಫ್ ಒಳಗೆ ಬರೋ ಚಾನ್ಸಸ್ ಇದೆ. ಕಟ್ ಆಫ್ನ ಮೀರಿಸಿ ನಿಮ್ಮ ರಿಸರ್ವೇಷನು, ಕ್ಯಾಸ್ಟು ಇದೇನಾದರೂ ಎಲ್ಪ್ ಇತ್ತು ಅಂದರೆ, ನಿಮಗೆ ಸಹಾಯ ಆಯಿತು ಅಂದರೆ ಇನ್ನೂ ಚೆನ್ನಾಗಿ ನೀವು ಕಟ್ ಆಫ್ ಒಳಗೆ ಬಂದ್ಬಿಟ್ಟು ಸೆಲೆಕ್ಟ್ ಆಗಿಬಿಡ್ತೀರಾ. ಅದಕ್ಕೆ 6 ದಿನ ಒಳ್ಳೆ 6 ಟಾಪಿಕ್ನ ನಾನು ಆಯ್ಕೆ ಮಾಡಿಕೊಟ್ಟಿದ್ದೀನಿ. ಇವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ. ಆಲ್ ದ ಬೆಸ್ಟ್ ಹೇಳ್ತೀನಿ. ಯಾಕಂದರೆ ಈ 6 ಟಾಪಿಕ್ನೇ ನೀವು ಕ್ಲೀನಾಗಿ 6 ದಿನ ಓದ್ಬಿಟ್ಟೆ ಅಂದರೆ 60% to 70% ಸಿಲೆಬಸ್ ಕವರ್ ಆದೇ ಆಗುತ್ತೆ. ಕೆ ಇ ಅವರು ಇದೇ ಟಾಪಿಕ್ ಮೇಲೆ ಕ್ವಶನ್ ತೆಗೆಯೋದು. ಅದಕ್ಕೋಸ್ಕರ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.